ಸೊ ನಿನ್ನೆ ಅಷ್ಟೇ ಬಿಗ್ ಬಾಸ್ ಫಿನಾಲ್ ಎಲ್ಲ ಮುಗಿಸಿದ್ರ. ಸೊ ಹನುಮಂತ್ ಅವ್ರು ವಿನ್ನರ್ ಆಗಿದ್ದಾರೆ ಅಂಡ್ ನಿಮ್ಮ ಫ್ರೆಂಡ್ ವಿಕ್ಕಿ ಅವರು ರನ್ನರ್ ಅಪ್ ಆಗಿದ್ದಾರೆ. ಸೊ ಏನ್ ಹೇಳಕ್ ಇಷ್ಟಪಡ್ತಾರೆ ಅವ್ರಿಬ್ರಿಗೂ? ನಂಗೆ ನಿಜವಾಗ್ಲೂ ಆ ಟಾಪ್ 4 ನಲ್ಲಿ ಯಾರ್ಯಾರು ಇದ್ರು, ಆ ಟಾಪ್ 5 ನಲ್ಲಿ ಆಕ್ಚುಲಿ ನಾನು ಹೇಳ್ಬಿಟ್ಟು ಬಂದಿದ್ದೆ, ಇವನ್ ತ್ರಿವಿಕ್ರಮ್, ಭವ್ಯ, ಮಂಜಣ್ಣ, ಹನುಮಂತು ಎಲ್ಲರೂ ಇದ್ದೇ ಇರ್ತಾರೆ ಟಾಪ್ 5 ನಲ್ಲಿ ಅಂತ. ನಿಜ ಖುಷಿ ಆಗುತ್ತೆ. ಹನುಮಂತು ವಿನ್ನರ್ ಆಗಿರೋದು ಏನಂದ್ರೆ ಇಡೀ ಕರ್ನಾಟಕದ ಪ್ರೀತಿ, ಅವ್ನು 5 ಕೋಟಿ ಓಟ್ ಬಂದಿದೆ ಅಂದ್ರೆ ಅದು ಸುಲಭದ ಮಾತೇ ಅಲ್ಲ. ಬಿಕಾಸ್ ಒಂದು ಮುಗ್ಧ ಪ್ರತಿಭೆ, ಇನ್ನೋಸೆಂಟ್. ಅಂಡ್ ನಾನು ಅಷ್ಟು ದಿನ ಅವ್ರ ಜೊತೆ 50 ದಿನ ಏನಿದ್ದೆ, ನಾನಿದ್ದಾಗಲೇ ಅವರು ಕೂಡ ಬಂದಿದ್ದು ವೈಲ್ಡ್ ಕಾರ್ಡ್ ಆಗಿ. ಹನುಮಂತು ಅವ್ರನ್ನ ನೋಡಿದಾಗ ಡೆಫಿನೆಟ್ಲಿ ಎಷ್ಟು ಒಳ್ಳೆ ಹುಡುಗ ಅವನು, ಯಾರ ಜೊತೆನೂ ಜಗಳನೇ ಆಡಿಲ್ಲ. ಇನ್ಫ್ಯಾಕ್ಟ್ ನಾವೆಲ್ಲರೂ ಯಾವಾಗಾರು ಒಂದು ಟೈಮಲ್ಲಿ ಜಗಳ ಆಡಿದ್ದೀವಿ. ಹನುಮಂತು ಯಾರ ಮೇಲೂ ಜಗಳ ಆಡದೆ ಅಷ್ಟು ಕಾಮ್ ಆಗಿ, ಕೂಲ್ ಆಗಿ, ಕಂಪೋಸ್ಡ್ ಆಗಿದ್ದಂತ ಹುಡುಗ. ಅವ್ರು ಗೆದ್ದಿದ್ದು ತುಂಬಾ ಖುಷಿ ಇದೆ. ಅಂಡ್ ಎಸ್, ನನಗೆ ತ್ರಿವಿಕ್ರಮು ಗೆಲ್ಬೇಕಂತ ಆಸೆ ಇತ್ತು. ಏನ್ ಮಾಡೋದು, ಕಪ್ ಒಬ್ಬರೇ ಇವರು ಗೆಲ್ಬೇಕಂತ ಇತ್ತು, ನನಗೂ ಕಪ್ ತಗೋಬೇಕಂತಿತ್ತು. ಬಟ್ ಏನ್ ಮಾಡೋಕ್ಕಾಗುತ್ತೆ, ಎಲ್ಲರೂ ಫ್ರೆಂಡ್ಸೇ ಅಂಡ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಇದ್ರು. ಇವನ್ ರಜತ್ ಅವರು ಟಾಪ್ 3 ನಲ್ಲಿ ಏನಿದ್ರು ಆಲ್ ಆರ್ ಡಿಸರ್ವಿಂಗ್. ಬಟ್ ಕಪ್ ಒಬ್ರ ಕೈನಲ್ಲಿ ಸಿಗೋದಕ್ಕೆ ಮಾತ್ರ ಸಾಧ್ಯ ಇರೋದ್ರಿಂದ ಹನುಮಂತು ಲೈಕ್ ವೆಲ್ ಡಿಸರ್ವ್. ಅಂಡ್ ವಿಕ್ಕಿ ರನ್ನರ್ ಅಪ್ ಆಗಿದ್ದು ಖುಷಿ ಇದೆ. ವಿನ್ನರ್ ಆಗ್ಬೇಕಾಗಿತ್ತು, ಬಟ್ 2 ಕಪ್ ಇಲ್ವಲ್ಲ ಅಲ್ಲಿ. ಎನಿವೇಸ್ ವಿಕ್ಕಿಗೂ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಕನ್ಸುಗಳನ್ನ ಹೊತ್ಕೊಂಡು ಅವರು ಆ ಒಂದು ವೇದಿಕೆಗೆ ಬಂದಿದ್ದು. ಬಿಕಾಸ್ ವಿಕ್ಕಿ ಹಳೆ ಪರಿಚಯ, ಅಂದ್ರೆ ನನಗೆ ಫ್ರೆಂಡ್ ಆಗಿರೋದ್ರಿಂದ ಅವ್ರ ಮಾತು ನನಗೆ ಗೊತ್ತು. ಫ್ಯೂಚರಲ್ಲಿ ನಾನು ಸ್ಟಾರ್ ಆಗಬೇಕು, ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಈ ತರ ಒಂದು ಕನ್ಸುಗಳನ್ನ ಹೊತ್ಕೊಂಡು ಆ ಒಂದು ವೇದಿಕೆ ಕಾಲಿಟ್ಟಿರೋದು. ಸೊ ಅದನ್ನ ಆಲ್ಮೋಸ್ಟ್ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಡೇ 1 ಇಂದ ಲಾಸ್ಟ್ ದಿನದವರೆಗೂ ಒಂದೇ ಬಿಹೇವಿಯರ್, ಎಲ್ಲೂ ಹಿಂಗೆ ಏರಿಳಿತಗಳಿಲ್ಲ. ಎಷ್ಟೋ ಸಲ ಕೋಪ ಬಂದ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ನಾನೇ ಇನ್ಫ್ಯಾಕ್ಟ್ ಹೇಳಿದ್ದೀನಿ, ಇಷ್ಟೊಂದು ತಾಳ್ಮೆ ಒಳ್ಳೇದಲ್ಲ ವಿಕ್ಕಿ ಅಂತ. ಬಟ್ ತುಂಬಾ ತಾಳ್ಮೆಯಿಂದ ಟಾಸ್ಕ್ಗಳನ್ನ ತುಂಬಾ ಚೆನ್ನಾಗಿ ಆಡ್ಕೊಂಡು ಅವರು ಲೈಕ್ ಡಿಸರ್ವಿಂಗ್ ಕಂಟೆಸ್ಟೆಂಟ್. ಅವರು ಕೂಡ ವಿನ್ನರ್ ಆಗೋ ಎಲ್ಲ ಅರ್ಹತೆಗಳು ಅವರಿಗಿತ್ತು. ಎನಿವೇಸ್ ರನ್ನರ್ ಆಗಿರೋದು ಬಹಳ ಖುಷಿ ಇದೆ. ಅವರಿಬ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಹನುಮಂತು ಅಂಡ್ ತ್ರಿವಿಕ್ರಮ್ಗೆ ಆಲ್ ದಿ ವೆರಿ ಬೆಸ್ಟ್. ಮುಂದಿನ ದಿನಗಳು ತುಂಬಾ ಚೆನ್ನಾಗಿರ್ಲಿ. ವಿಕ್ಕಿ ನಿಮ್ ಕನ್ಸಂಗೆ ದೊಡ್ಡ ಸ್ಟಾರ್ ಆಗಿ ಬೆಳೀರಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.